ಅಂದ್ರೆ ನಾವು ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ ಮತ್ತು ಧನ್ಯತಾ ಸಮಾರಂಭ ಸಂಘದ ಸುವರ್ಣ ಮಹೋತ್ಸವ 55 ವರ್ಷ ಪೂರ್ಣಗೊಂಡಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಹಾಗಾಗಿ ನಾವು ಸುವರ್ಣ ಮಹೋತ್ಸವವನ್ನ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನ ನಾವು ಇದೇ ಶನಿವಾರ ಅರಮನೆಯ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಮಹಾ ಸಮ್ಮೇಳನವನ್ನ ಕೈಗೊಂಡಿದ್ದೀವಿ. ಈ ಸಮ್ಮೇಳನವನ್ನ ಕೈಗೊಂಡಿರೋ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಸಂಘಕ್ಕೆ 55 ವರ್ಷದ ಸುವರ್ಣ ಮಹೋತ್ಸವ ಜೊತೆಗೆ ನಮ್ಮೊಂದಿಷ್ಟು ಬೇಡಿಕೆಗಳಿದ್ವು. ಸರ್ಕಾರದ ಮುಂದೆ ನಾವು ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ವು. ಆ ಬೇಡಿಕೆಗಳು ನಮಗೆ ಪೂರ್ಣಗೊಂಡಿದ್ದಾವೆ. ಮೇನ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಮನ್ನ ವೃಂದ ಮತ್ತು ನೇಮಕಾತಿ ನಿಯಮದ ಅಡಿಯಲ್ಲಿ ನಮ್ಮನ್ನ ಹಿಂಬಡ್ತಿಯನ್ನ ಮಾಡಿದ್ರು. ಹಾಗಾಗಿ ಅದನ್ನ ರೀಸ್ಟೋರ್ ಮಾಡಿಕೊಟ್ಟಿದ್ದಾರೆ ನಮಗೆ ಸಂತವೆತ್ತಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾಗಿ ಈ ಸಮಾರಂಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭಾಗವಹಿಸ್ತಾ ಇದ್ದಾರೆ, ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮಗೆ ಮೇಜರ್ ಆಗಿ ಈ ಪದವೀಧರ ಶಿಕ್ಷಕರ ಸಮಸ್ಯೆ ಏನಿದೆ, ಪದವಿ ಹೊಂದಿದಂತಹ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸುವಂತೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗ್ತದೆ. ಅಂದ್ರೆ ಪದವಿಯನ್ನು ಹೊಂದಿರತಕ್ಕಂಥವರು ನಮ್ಮಲ್ಲಿ ಬೇಕಾದಷ್ಟು ಜನ ಇದೀವಿ, ಆದ್ರೆ ಅದನ್ನ ಫಲವನ್ನ ಪಡ್ಕೊಳ್ಳಿಕ್ಕಾಗಿಲ್ಲ. ಅದಕ್ಕೆ ಆರ್ಥಿಕ ಸೌಲಭ್ಯ ಏನ್ ಬೇಕು ಅದನ್ನು ಕೂಡ ಮಾಡತಕ್ಕಂತ ಒಂದು ಒತ್ತಾಯವನ್ನು ಸಮ್ಮೇಳನದಲ್ಲಿ ಮಾಡ್ತೇವೆ. ಜೊತೆಗೆ ನಮಗೆ ಮೇಜರ್ ಆಗಿರ್ತಕ್ಕಂಥದ್ದು ಎನ್ ಪಿ ಎಸ್ ಅನ್ನ OPS ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪ ಸಾಹೇಬರಿಗೆ ಕೂಡ ಒತ್ತಾಯವನ್ನ ಆ ದಿನ ನಾವು ಮಾಡ್ತೇವೆ. ಪದವಿ ಹೊಂದಿದ ಎಲ್ಲ ಶಿಕ್ಷಕರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ನಾವತ್ತು ನಲಿಕಲಿ ರದ್ದತಿ ಅಂದ್ರೆ ಮುಂದಿನ ವರ್ಷದಲ್ಲಿ ಈ ನಲಿಕಲಿ ವ್ಯವಸ್ಥೆ ಸರಿ ಇಲ್ಲ. ಖಾಸಗಿ ಶಾಲೆನಲ್ಲಿ ಬೇರೆ ತರ ಇದೆ, ನಮ್ಮ ಸರ್ಕಾರಿ ಶಾಲೆನಲ್ಲಿ ಇದೆ. ನಲಿಕಲಿ ವ್ಯವಸ್ಥೆಯನ್ನ ರದ್ದುಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಅಂದು ಮಾಡಿ ಬಹುತೇಕ ಈಗ ಆಲ್ರೆಡಿ ನಮ್ಮ ಸಚಿವರ ಜೊತೆ ಮಾತಾಡಿದ್ದಾರೆ. ಮುಂದಿನ ವರ್ಷದ ಶೈಕ್ಷಣಿಕ ವರ್ಷದ ನಲಿಕಲಿ ರದ್ದಾಗ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನು ನಾನು